ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಸಾಂಗ್ಲಿಯ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟವ್ರು ನಾವಾಗಿರ್ಬೇಕು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಸೊ ಗೈಸ್, ಟೈಟಲು ತಮ್ಮನೆಲ್ಲ ನೋಡಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇವತ್ತು ನಾವು ನಂಜನಗೂಡಲ್ಲಿರುವಂಥ ಹಿಡನ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಅದು ಬೇಪೂರ್ ಹತ್ರ ಇದೆಯಂತೆ. ನಮಗೂ ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇವಾಗ ಅಲ್ಲಿ ಹೋಗೋಣ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮೊದಲು ರಾಯರ ಮಟ್ಟಕ್ಕೆ ಹೋಗಿದ್ದು ಒಂದು ಕೈ ಮುಗಿದ್ಬಿಟ್ಟು ಹೋಗ್ಬೋಣ. ಯಾಕಂದರೆ ಇವತ್ತು ಗುರುವಾರ, ಅದಕ್ಕೆ ಇವತ್ತು ವಿಡಿಯೋ ತುಂಬ ಲೆಂತ್ ಎಲ್ಲ ಏನಿರಲ್ಲ, ತುಂಬ ಶಾರ್ಟ್ ಇರುತ್ತೆ. ಏನು ಗುರು, ಇವತ್ತು ಗುರುವಾರ ಫುಲ್ಲು ಜನ ಜಾಸ್ತಿ ಇದ್ದಾರೆ, ರಶ್ ಇದ್ದಾರೆ, ರೋಡೆಲ್ಲ ಜಾಮ್ ಆಗಿದ್ದಲ್ಲ ನೋಡಿ. ಕ್ಯೂ ಸಿಸ್ಟಮ್ ನೋಡಿ. ದೇವಸ್ಥಾನಕ್ಕೆ ಮೊದಲೆಲ್ಲ ದೇವಸ್ಥಾನಕ್ಕೆ ಬಂದಾಗ ಅರ್ಧ ಗಂಟೆ ಎಲ್ಲ ಕೂತಿದ್ದು ಹೋಗ್ತಾ ಇದ್ದು. ಇವತ್ತು 2 ನಿಮಿಷನೂ ಕಳೋದಕ್ಕಾಗಲಿಲ್ಲ. ಜನ ಆ ಲೆವೆಲ್ಗೆ ಇದ್ರು. ನಾವು ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದೀವಿ. ಸೊ ಗೈಸ್, R9 125 ರಿವ್ಯೂ ಮಾಡೋಣ ಇದು ನಾವು ಜನ. ಅದೇ ಗಾಡಿ ಇದು. ದೇವಸ್ಥಾನದಲ್ಲಿ ಹೆವಿ ಜನ ರಶ್ ಇದ್ರು, ವಿಡಿಯೋ ಮಾಡೋಕ್ಕಾಗಿಲ್ಲ. ಇಷ್ಟು ದಿನ ಅರ್ಧ ಗಂಟೆ ಕೂತಿದ್ದು ಬರ್ತಾ ಇದ್ದು. ಇವತ್ತು 2 ನಿಮಿಷ ಅಷ್ಟೇ ಕೂತಿದ್ದು. ಜನ ಮಾತ್ರ ತುಂಬ ಜಾಸ್ತಿ ಇದ್ದಾರೆ. ಇವತ್ತು ಬೇರೆ ಹುಣ್ಮೆ ಗುರುವಾರ ಇವತ್ತು. ಈಗ ನಾವು ನಂಜನಗೂಡು ಹಿಡನ್ ಫಾಲ್ಸ್ ಕಡೆ ಹೋಗ್ಬೋಣ. ಗೂಗಲ್ ಮ್ಯಾಪಲ್ಲಿ 7 ಕಿಲೋಮೀಟರ್ ಏನೋ ತೋರಿಸ್ತಾ ಇದೆ. ಹಿಂದ್ಗಡೆ ನಮ್ಮ ಮಹೇಶ್ ಅವ್ರು ಇದ್ದಾರೆ. ವಾಟರ್ ಫಾಲ್ಸ್ ಅಂತ ಎಲ್ಲೇ ಇದು ಕವಲಿಲಿ ನೀರ್ ಬೀಳುತ್ತಲ್ಲ ಮೇಲಿಂದ. ಇದು ಕವಲಿಲಿ ನೀರ್ ಬೀಳುತ್ತಲ್ಲ, ಅಂದ್ರೆ ಅಲ್ಲಿ ಸೇತುವೆ ಹಿಂಗ್ ದಾಟ್ತೀವಲ್ಲ ಅಲ್ಲ. ಹಿಂಗ್ ಹೋದ್ರೆ ಬಲ್ಕಾ? ಆಯ್ತು. ಆ ಕಡೆಗೆ ಅದಂಗ ಕವಲಿ ಐತಲ್ಲ, ಕವಲಿಂದ ಒಳಗಡೆ ಹೋಗಿ ಹಿಂಗೆ ಹೋಗ್ಬೇಕಾ? ಆಯ್ತು. ಕೊನೆಗೂ ಸಿಕ್ದು. ಎಲ್ಲೋ ಹೆಂಗೋ ಬೀದಿ ಹೆಂಗೆ ಯಾವುದೋ ಗದ್ದೆ ಒಳಗಡೆ ಬಂದ್ಬಿಟ್ಟಿದ್ವಿ. ನಾವು ಗಾಡಿ ತಗೊಂಡು ನುಗ್ಸೋರೆ ನಾವು ರೈಡರ್ಗಳು. ಅಯ್ಯೋ ಒಳಗಡೆ ಬೇರೆ ತಂದ್ಬಿಟ್ಟೆ. ಗಾಡಿ ನಿಲ್ಲಿಸ್ಬಿಟ್ಟೀಗ. ಬಂದೆ. ಫೈನಲಿ ಬಂದು ಹಿಡನ್ ಫಾಲ್ಸ್. ಹಿಡನ್ ಏನಿಲ್ಲ ಗುರು, ರೋಡ್ ಸೈಡೇ ಇದೆ. ನಮಗೆ ನೋಡೋಕೆ ಬಂದಿಲ್ಲ ಅಷ್ಟೇ. ಅವ್ರು ಮರ ಕಡಿತವ್ರೆ, ಅದು ಅಣ್ಣ ಕ್ರಾಕ್ಸ್ ಹಾಕೊಂಡು. ಒಂದೆರಡು ಫೋಟೋ ತಗೊಂಡು ಹೋಗೋದು, ಇನ್ನೇನು ಕೆಲಸ. ಇಲ್ಲಿವರೆಗೂ ನೀರು ಬರುತ್ತೆ ಗೈಸ್. ಅದು ನೀರು ಕಮ್ಮಿ ಮಾಡಿದ್ದಾರೆ ಅಂದ್ಬಿಟ್ಟು ಈಗ ಇಲ್ಲಿ ಗಂಟೆ ನೀರಿರಲ್ಲ. ವೆಲ್ ಸಾಕಾಗಿದೆ ಸ್ಪಾಟ್ ಮಾತ್ರ. ಇನ್ನೂ ನೀರು ಬಂದರೆ ಮೇಲಿಂದ ಬರುತ್ತೆ. ನೀರು ತುಂಬಿಕೊಂಡ್ರೆ ಇನ್ನೂ ಮೇಲಿಂದ ಬರುತ್ತೆ. ಒಳ್ಳೆ ವಾಟರ್ ಸೌಂಡ್ ನೋಡಿ ಹೆಂಗೆ ಕೇಳಿಸುತ್ತೆ. ಸೈಕಾಗಿದೆ ಸೌಂಡ್ ಮಾತ್ರ. ವೀಡಿಯೋದಲ್ಲಿ ನೋಡಿದಂಗೆ ಇನ್ನೂ ಮೇಲಿಂದ ಬರ್ತಿತ್ತಲ್ವ ವೀಡಿಯೋದು. ತೆಗಿ. ಹಾಂ ಇನ್ನೂ ಮೇಲಿಂದ ಬರ್ತಿತ್ತಲ್ಲ ಇನ್ನೊಂದರಲ್ಲೇ. ಸೊ ಫೈನಲಿ ಬಂದು. ಹಿಡನೇನಿಲ್ಲ ಗುರು, ಇಲ್ಲೇ ರೋಡ್ ಸೈಡು ಪಕ್ಕದ ರೋಡ್ ಅದು. ಇದು ಕವಲಿ ಅಷ್ಟೇ, ಹಿಡನ್ ಇಲ್ಲ. ಆದರೆ ಈ ಕಡೆ ಬರ್ಬೇಕು ನೀವು, ಅಷ್ಟೇ ಗೊತ್ತಾಗುತ್ತೆ. ಬಟ್ ಆದರೂ ನಾನು ಹೇಳೋದಿಲ್ಲ, ಬನ್ನಿ. ತುಂಬ ಜನ ಮಾಡಿದ್ರು, ನೋಡಿದ್ರು. ಚೆನ್ನಾಗಿದೆ ಜಾಗ. ಒಂದೆರಡು ಫೋಟೋ ಹೊಡ್ಕೊಂಡು ಹೋಗೋದು. ನಮಗೂ ಟೈಮ್ ಆಗುತ್ತೆ, ಕೆಲ್ಸಕ್ಕೆ ಹೋಗ್ಬೇಕು. ಅನ್ನೋ ಮೋನಿ, ಒಂದೆರಡು ಫೋಟೋ ತೆಗಿ. ಫೋಟೋ ತೆಗಿ. ಹೊರಗಡೆ ಹೋಗೋಣ. ಸೈಡಿನ ತೆಗಿಲ್ಲ, ಕಳ್ಸ ಅದನ್ನೂ ಇರಲೇ. ಆಯಿತು. ನಾವು ಮೊದಲೇ ಕ್ಯಾಮ್ರಾಮೆನ್ಸ್ ತೆಗಿ. ಈಗ ಸ್ಪಾಟ್ ಸಾಕಾಗದೆ, ಪೂರ್ತಿ ಕಾಣ್ಬೇಕು. ಹಿಂಗೆ
ಅದು ಕಾಣ್ಬೇಕು. ಬ್ಯೂಟಿಫುಲ್ ಸ್ಪಾಟ್, ಬ್ಯೂಟಿಫುಲ್ ಡೇ ಆಗಲಿ ಅಂತ ನಿರೀಕ್ಷಿಸ್ತೀನಿ. ಯಾಕೆಂದ್ರೆ ಸೆಕೆಂಡ್ ಶಿಫ್ಟ್ ಕೆಲಸ ಸ್ವಲ್ಪ ಜಗಳ ಎಲ್ಲ ಇರುತ್ತೆ. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಯಿತು. ಜನ ಜಾಸ್ತಿ ಆಯ್ತಾ ಇದ್ದಾರೆ, ಯಾಕಂದರೆ ಸ್ವಲ್ಪ ಹುಡುಗರುಗಳೇ ಬರೋದು ಜಾಸ್ತಿ ಇಲ್ಲಿ, ಕಪಲ್ಸ್ ಬರೋದಕ್ಕಿಂತ. ಹನ್ನೊಂದು ಪ್ಲೇಸ್ ಅಲ್ವಾ, ಇನ್ನೇನೆಲ್ಲ ಮುಗೀತು. ಹೋಗೋಣ ಬನ್ನಿ ಈಗ. ಲೆಟ್ಸ್ ಗೋ ಫಾರ್ ಹೋಮ್ ಗೈಸ್. ಟೈಮ್ ಆಯಿತು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು. ಸುಮ್ಮನೆ ರೂಮಲ್ಲಿ ಕೂತ್ಕೊಳ್ಳೋದಕ್ಕಿಂತ ಕೆಲಸ ಮಾಡ್ಬಿಡೋದು, ರೂಮ್ಗೆ ಹೋಗೋದು, ತಿರ್ಗಾ ಕೆಲಸ ಮಾಡೋದು, ರೂಮ್ಗೆ ಹೋಗೋದು. ಕೆಲಸ ರೂಮು ಅಂತ ಇದ್ದರೆ ಆಗಲ್ಲ. ಜಸ್ಟ್ ಎಕ್ಸ್ಪ್ಲೋರ್ ದಟ್ ಫ್ಯೂ ಥಿಂಗ್ಸ್ ಆ್ಯಂಡ್ ಮೋಟರ್ ಸೈಕಲ್ಸ್ ಅಂತ ನನ್ನ ಜಂಡ ಅಷ್ಟೇ. ಏನಂತೀರಾ ನೋಡಿ, ರಾಗಿ ಭತ್ತದ ಗದ್ದೆ, ರಾಗಿ ಅಲ್ಲ, ಬಿದ್ದು ಓಡಾಡ್ಬಿಡಂಗೆ ಸಗದಾಗಿ ಬರೋದು ಫೋಟೋ ಅಂದರೆ. ನಾವೇ ಹಸಿರಿಲ್ದಾರ ಜಾಗಕ್ಕೆಲ್ಲ ಕರ್ಕೊಬಂದ್ರೆ ಹಾಕಿಲ್ಲ. ಗ್ರೀನ್ ಆ್ಯಂಡ್ ವೈಟು ಎರಡು ಇದ್ರೇ ಸಖತ್ತಾಗಿರುತ್ತೆ. ಮತ್ತು ಗಿಣಿ ಗ್ರೀನಾ? ಮತ್ತು ಯಾವುದಾದ್ರೆ ಏನೋ ಬಾರು. ಇನ್ನೇನು ಟೈಮ್ ಆಯ್ತಲ್ಲ, 1 ಗಂಟೆ 2 ಗಂಟೆ ರೆಡಿ ಆಗ್ಬಿಟ್ಟು ಕಂಪ್ನಿಗೆ ಹೋಗ್ಬೇಕು. ಹಾಂ, ಏನು ಯಾವ ವಾರ? ಹಾಂ, ಏನು ಮಾಲ್ಕೊಳ್ಳೋ ಸೀನ್ ಎಲ್ಲ ಬಿಡು. ಹಾಂ, ಹೋಗೋಕ್ಕೆ ಈಗ 3/4 ಗಂಟೆ ಟೈಮ್ ಬೇಕು ಅನ್ಕೋ. ಸುಮ್ಮನೆ ಎಕ್ಸ್ಟ್ರಾ ಇರ್ಬೇಕು ಯಾವಾಗಲೂ. ಇಳಿಸ್ಬಿಡ್ ಒಳಗಡೆಗ, ಇಳಿಸ್ಬಿಡ್ಲ? ಹ್ಞೂ, ಎತ್ಕೊಬರೋಕೆ ಇನ್ನೊಂದು 4 ಜನ ಕರ್ಕೊಬರೋದಂತ. ಓ, ಇಲ್ಲೇ ಅವರೇ ಇಲ್ಲ. ಸೊ ಇವತ್ತಿಗೆ ನಂಜನಗೂಡು ವಾಟರ್ ಫಾಲ್ಸ್ ಮುಗೀತು. ನಮ್ಮ ಲೈಫಲ್ಲಿ ಜಾಸ್ತಿ ದಿನ ಹೊಸದು ಅಂತದ್ದು ಏನೂ ಆಗಲ್ಲ ಗೈಸ್, ಡೈಲಿ ವ್ಲಾಗ್ ಮಾಡೋದಕ್ಕೆ. ನೋಡಿ, ಆಂಟಿ ಅಂಕಲ್ ಕೂಡ ಬಂದವ್ರೆ. ಜಸ್ಟ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾವು ಇಲ್ಲೇ ಮಡಿಕೊಂಡು ಅಲ್ಲಿ ಗಂಟೆ ಹೋಗಿ ತಿರ್ಗಾಡ್ಕೊ ಬಂದೇವಲ್ಲ, ಅದಕ್ಕೆ ಹೇಳೋದು ಇಳಿದ್ಬಿಟ್ಟು ಒಂದು ಸಲ ನೋಡ್ಬೇಕು ಸುತ್ತಮುತ್ತ ಅಂತ ಅಲ್ವಾ. ಹಾಂ, ಹಂಗೆ ಫೋಟೋಗಳೆಲ್ಲ ಸೆಂಡ್ ಮಾಡ್ಬಿಡು, ಡಾಕ್ಯುಮೆಂಟ್ ಮಾಡು. ಹಾಂ, ಜೋಡಿನೂ ಕಳಿಸು, ನಂದು ಕಳಿಸು. ಗೈಸ್, ಐ ಹೋಪ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್ ಆ್ಯಂಡ್ ಪೀಸ್.